ಇವತ್ತು ನಾವು ಮಾತನಾಡಿಕೊಳ್ಳೋದಕ್ಕೆ ಹೊರಟಿರೋ ಟಾಪಿಕ್ ಸಾಮಾನ್ಯವಾದ ವಿಷಯವಲ್ಲ ಸ್ನೇಹಿತರೆ. ಯಾಕಂದ್ರೆ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಇಂಡಿಯಾದ ರೇಂಜ್ ಏನು, ನಮ್ಮ ಸತ್ತಾ ಏನು, ಪ್ರಪಂಚಕ್ಕೆ ಬಲವಾಗಿ ತಿಳಿಸುವ ವಿಷಯದ ಬಗ್ಗೆ. ಅದೇ ನಮ್ಮ ಇಂಡಿಯಾದ ಜೆಟ್ ಇಂಜಿನ್ ಕ್ರಾಂತಿ. ಟೆಕ್ನಾಲಜಿ ಪರವಾಗಿ ಪ್ರಪಂಚದಲ್ಲಿ ಟಾಪ್ ಕಂಟ್ರೀಸ್ ಲಿಸ್ಟ್ ಅಲ್ಲಿ ಇಂಡಿಯಾವನ್ನ ಕಾಲರೆತ್ತಿ ನಿಲ್ಲಿಸಿದ ಘನತೆ ಇದು. ಇಷ್ಟು ದಿನ ಫಾರಿನ್ ಕಂಟ್ರೀಸ್ ಮೇಲೆ, ಅವರ ದಯಾದಾಕ್ಷಿಣ್ಯಗಳ ಮೇಲೆ ನಮಗಿದ್ದ ಡಿಪೆಂಡೆನ್ಸಿ ಬ್ರೇಕ್ ಮಾಡೋದಕ್ಕೆ ಬಿದ್ದ ಮೊದಲ ಹೆಜ್ಜೆ ಇದು. ಅಷ್ಟಕ್ಕೂ ಈ ಕತೆ ಹೇಗೆ ಮೊದಲಾಯ್ತು, ಇದರ ಹಿಂದೆ ಇರುವ ಸೀಕ್ರೆಟ್ ಏನು, ಫ್ಯೂಚರ್ ನಲ್ಲಿ ನಮ್ಮ ದೇಶ ಹೇಗೆ ಬದಲಾಗಲಿದೆ, ಈಗ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮಾತ್ರ ಮರಿಬೇಡಿ. ಇನ್ನು ಟಾಪಿಕ್ಗೆ ಎಂಟರ್ ಆದ್ರೆ, ನಿಜವಾಗ್ಲೂ ಜೆಟ್ ಇಂಜಿನ್ ಟೆಕ್ನಾಲಜಿ ಅಂದ್ರೆ ಪ್ರಪಂಚದಲ್ಲೇ ಮೋಸ್ಟ್ ಕಾಂಪ್ಲಿಕೇಟೆಡ್ ಟೆಕ್ನಾಲಜಿ. ಇದನ್ನ ಕ್ರೌನ್ ಜುವೆಲ್ ಆಫ್ ಟೆಕ್ನಾಲಜಿ ಅಂತ ಕರೀತಾರೆ. ಯಾಕಂದ್ರೆ ಒಂದು ಅಣುಬಾಂಬ್ ಅನ್ನ ತಯಾರಿ ಮಾಡೋದಕ್ಕಿಂತ ಒಂದು ಪರ್ಫೆಕ್ಟ್ ಜೆಟ್ ಇಂಜಿನ್ ಅನ್ನ ತಯಾರಿ ಮಾಡೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಇಲ್ಲಿಯವರೆಗೂ ಇಂಡಿಯಾದ ಪರಿಸ್ಥಿತಿ ಹೇಗಿತ್ತಂದ್ರೆ, ನಮ್ಗೆ ವಿಮಾನಗಳು ಬೇಕಾದ್ರೆ ಬೇರೆ ದೇಶದ ಕಾಲನ್ನ ಇಟ್ಕೋಬೇಕಾಗಿತ್ತು. ಆದ್ರೆ ಈಗ ಸೀನ್ ರಿವರ್ಸ್ ಆಗಿದೆ. ಇಂಡಿಯಾ ಮತ್ತು ಫ್ರಾನ್ಸ್ ಮಧ್ಯೆ ಇರುವ ಫ್ರೆಂಡ್ಶಿಪ್ ಬಗ್ಗೆ ಹೊಸದಾಗಿ ಹೇಳಬೇಕಾದ ಕೆಲಸ ಇಲ್ಲ ಅನ್ಕೊಂತೀನಿ. ಅದು ಕಾಲ ಪರೀಕ್ಷೆಗೆ ಗೆದ್ದು ನಿಂತಿದೆ. ಕಷ್ಟಗಳಲ್ಲಿ ಇದ್ದಾಗಲೇ ಅಲ್ವಾ ನಿಜವಾದ ಫ್ರೆಂಡ್ ಯಾರು ಅಂತ ಗೊತ್ತಾಗೋದು. 1998ರಲ್ಲಿ ನಾವು ಪೋಖ್ರಾನ್ ನಲ್ಲಿ ಅಣು ಪರೀಕ್ಷೆಗಳನ್ನ ಮಾಡಿದಾಗ, ಪ್ರಪಂಚವೆಲ್ಲ ನಮ್ಮ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದಾಗ, ಫ್ರಾನ್ಸ್ ಮಾತ್ರವೇ ನಾನಿದ್ದೇನೆ ಇಂಡಿಯಾ ಅಂತ ನಮ್ಮ ಭುಜ ತಟ್ಟಿ ಸಪೋರ್ಟ್ ಮಾಡಿತ್ತು. ಇಲ್ಲಿಯವರೆಗೆ ಜೆಟ್ ಇಂಜಿನ್ ಗಳಿಗಾಗಿ ನಾವು ಅಮೆರಿಕ, ರಷ್ಯಾ, ಬ್ರಿಟನ್ ಕಡೆ ಆಶಯದಿಂದ ನೋಡ್ಬೇಕಾಗಿತ್ತು. ಏಕೆಂದ್ರೆ ಜೆಟ್ ಇಂಜಿನ್ ಅಂದ್ರೆ ಏನೋ ಸಾಮಾನ್ಯ ಮಿಷನ್ ಅಲ್ಲ, ನಮ್ಮ ಬೈಕ್ ಇಂಜಿನ್ ತರ ಅಂತೂ ಅಲ್ವೇ ಅಲ್ಲ. ಅದರಲ್ಲಿ ಟರ್ಬೈನ್ಗಳು, ಮಿಶ್ರ ಲೋಹಗಳು, ಕ್ರಿಸ್ಟಲ್ ಬ್ಲೇಡ್ ಟೆಕ್ನಾಲಜಿ, ಹೈ ಟೆಂಪರೇಚರ್ ತಡೆದುಕೊಳ್ಳುವ ಕೆಪಾಸಿಟಿ, ಕಾಂಪ್ಲೆಕ್ಸ್ ಸೇಫ್ಟಿ ಸಿಸ್ಟಮ್ಸ್, ಹೀಗೆ ಸಾವಿರಾರು ಸಣ್ಣ ಸಣ್ಣ ಪಾರ್ಟ್ಸ್ ಇರುತ್ತೆ. ಇಂಜಿನ್ ರನ್ ಆಗ್ತಾ ಇದ್ದಾಗ ಒಳಗೆ ಟೆಂಪರೇಚರ್ ಎಷ್ಟಿರುತ್ತೋ ಗೊತ್ತಾ? ಅಗ್ನಿ ಪರ್ವತ ಸಿಡಿದಾಗ ಬರುವ ಲಾವಾ ಅಷ್ಟು ಬಿಸಿ ಇರುತ್ತೆ. ಆ ಬಿಸಿಗೆ ಕಬ್ಬಿಣ ಕೂಡ ಬೆಣ್ಣೆ ತರ ಕರಗಿ ಹೋಗುತ್ತೆ. ಆದ್ರೂ ಆ ಬಿಸಿಯನ್ನ ತಡೆದುಕೊಂಡು ಗಂಟೆಗಳ ಕಾಲ ಗಾಳಿಯಲ್ಲಿ ಹಾರುವ ಸಾಮರ್ಥ್ಯ ಆ ಇಂಜಿನ್ ಗೆ ಇರಲೇಬೇಕು. ಅದಕ್ಕೆ ಇದನ್ನ ತಯಾರಿ ಮಾಡುವುದು ಅಂದ್ರೆ ಜಗತ್ತಿನಲ್ಲಿರುವ ಅತ್ಯಂತ ಕಠಿಣ ಕೆಲಸಗಳಲ್ಲಿ ಇದು ಕೂಡ ಒಂದಾಗುತ್ತೆ. ಅದಕ್ಕೆ ನಮ್ಮ ಪ್ರಪಂಚದಲ್ಲಿ ಅಮೆರಿಕ, ಫ್ರಾನ್ಸ್, ಬ್ರಿಟನ್, ರಷ್ಯಾ ತರಹದ ಕೇವಲ 3-4 ದೇಶಗಳು ಮಾತ್ರವೇ ಇದನ್ನ ಸ್ವಂತವಾಗಿ ತಯಾರಿ ಮಾಡಬಲ್ಲವು. ಚೀನಾ ತರಹದ ದೇಶ ಕೂಡ ಕಾಪಿ ಹೊಡೆಯೋದ್ರಲ್ಲಿ ಕಿಂಗ್ ಆದ್ರೂನು ಇನ್ನು ಒಂದು ಪರ್ಫೆಕ್ಟ್ ಇಂಜಿನ್ ಅನ್ನ ತಯಾರಿ ಮಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ತಿದೆ. ಅಂತದ್ರಲ್ಲಿ ಇಂಡಿಯಾ ಎಷ್ಟೋ ವರ್ಷಗಳಿಂದ ನಮ್ಮ ಸ್ವಂತ ಕಾವೇರಿ ಇಂಜಿನ್ ಗಾಗಿ ಟ್ರೈ ಮಾಡ್ತಾ ಇದೀವಿ. ಆದ್ರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಅದು ಪೂರ್ತಿಯಾಗಿ ಸಕ್ಸಸ್ ಆಗ್ಲಿಲ್ಲ. ವಿಳಂಬ ಅನ್ನೋದು ಅಮೃತಕ್ಕೆ ವಿಷ ಅಂತ ಹಿರಿಯರು ಹೇಳ್ತಾರೆ. ಆದ್ರೆ ಈ ವಿಷಯದಲ್ಲಿ ಮಾತ್ರ ಆ ವಿಳಂಬ ನಮ್ಗೆ ಒಳ್ಳೆಯ ಗುಣಪಾಠವನ್ನ ಕಲಿಸ್ತು. ಈಗ ಆ ಸ್ಟೋರಿ ಪೂರ್ತಿಯಾಗಿ ಬದಲಾಗಿದೆ. ಜೆಟ್ ಇಂಜಿನ್ ಗಳು ಇನ್ಮುಂದೆ ನಮ್ಮ ಇಂಡಿಯಾದಲ್ಲೇ ಚಕಚಕನೆ ರೆಡಿಯಾಗಿ ಹೋಗುತ್ತೆ. ಕೊನೆಗೂ ಈ ಅದ್ಭುತಕ್ಕೆ ಮೊದಲ ಸ್ಟೆಪ್ ಅನ್ನೋದು ನಮ್ಮ ಪಕ್ಕದ ನಗರ ಹೈದರಾಬಾದ್ ಅಲ್ಲೇ ಬಿದ್ದಿದೆ. ನಮ್ಮ ಹೈದರಾಬಾದ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಫ್ರಾನ್ ಏರ್ಕ್ರಾಫ್ಟ್ ಇಂಜಿನ್ ಸರ್ವಿಸ್ ಇಂಡಿಯಾ SASC ಅನ್ನ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡಿದ್ರು. ಅಲ್ಲಿ ಮೋದಿ ಅವರ ಮಾತನಾಡಿದ ಮಾತುಗಳಲ್ಲಿರುವ ಆ ಕಾನ್ಫಿಡೆನ್ಸ್ ಅನ್ನ ನೋಡಿದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಅವರು ಏನನ್ನ ಅಂದ್ರು ಅಂದ್ರೆ, ನನಗೆ ಪಾರ್ಲಿಮೆಂಟ್ ಗೆ ಹೋಗ್ಬೇಕಾಗಿ ಇರೋದ್ರಿಂದ ಹೆಚ್ಚು ಟೈಮ್ ಅನ್ನ ತಗೊಳ್ಳೋದಿಲ್ಲ, ಆದ್ರೂ ವಿವರವಾಗಿ ಹೇಳ್ತೀನಿ. ಇವತ್ತಿನಿಂದ ಇಂಡಿಯಾದ ಏವಿಯೇಷನ್ ಸೆಕ್ಟರ್ ಟೇಕ್ ಆಫ್ ಅನ್ನ ತಗೊಳ್ತಾ ಇದೆ. ಸಾಫ್ರಾನ್ ಈ ಹೊಸ ಫೆಸಿಲಿಟಿ ಇಂಡಿಯಾವನ್ನ ಪ್ರಪಂಚದ MRO ಹಬ್ ಆಗಿ ಮಾಡುತ್ತೆ. ಈ ಹೈಟೆಕ್ ಫೀಲ್ಡ್ ಅಲ್ಲಿ ನಮ್ಮ ಯುವ ಜನತೆಗೆ ಇದು ಸೂಪರ್ ಅವಕಾಶಗಳನ್ನ ಕೊಡ್ತಾ ಇದೆ. ನಾನು ನವೆಂಬರ್ 2ಕ್ಕೆ ಸಾಫ್ರಾನ್ ಬೋರ್ಡ್ ಮೆಂಬರ್ಸ್ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದೆ. ಅವ್ರಿಗೆ ಇಂಡಿಯಾ ಮೇಲಿನ ನಂಬಿಕೆ, ನಮ್ಮ ಟ್ಯಾಲೆಂಟ್ ಮೇಲಿನ ಅವರ ಗೌರವ ನೋಡಿ ನನಗೆ ತುಂಬಾನೇ ಹ್ಯಾಪಿ ಆಯ್ತು. ಟೀಮ್ ಸಾಫ್ರಾನ್ಗೆ ನನ್ನ ಕಂಗ್ರಾಟ್ಸ್ ಅಂತ ಮೋದಿ ಅವರು ಹೇಳಿದ್ರು. ಅಷ್ಟಕ್ಕೂ ನಮ್ಮ ಇಂಡಿಯಾದ ಏವಿಯೇಷನ್ ಸೆಕ್ಟರ್ ಈಗ ಹೇಗಿದೆ ಅಂದ್ರೆ ರಾಕೆಟ್ ತರ ಜಿಗಿತಾ ಇದೆ. ಇವತ್ತು ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಪ್ರಪಂಚದಲ್ಲೇ 3ನೇ ಅತಿ ದೊಡ್ಡದು. ಜನರು ಬಸ್ಗಳಿಗಿಂತ ಹೆಚ್ಚಾಗಿ ಈಗ ವಿಮಾನಗಳನ್ನು ಏರೋದಕ್ಕೆ ಹೆಚ್ಚು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ. ಮಿಡಲ್ ಕ್ಲಾಸ್ ಜನಗಳು ಕೂಡ ಫ್ಲೈಟ್ ಅನ್ನ ಏರುವ ದಿನಗಳು ಬಂದೇ ಬಿಟ್ಟಿದೆ. ಆದ್ದರಿಂದ ಏರ್ಲೈನ್ಸ್ ಗಳು ಕೂಡ ಡಿಮ್ಯಾಂಡ್ ತಡೆಯಲಾರದೆ ಹೊಸ ವಿಮಾನಗಳನ್ನ ಖರೀದಿಸ್ತಾ ಇದ್ದಾರೆ. ನಮ್ಮ ಇಂಡಿಯನ್ ಏರ್ಲೈನ್ಸ್ ಅವರು ಒಟ್ಟು 15,500ಕ್ಕಿಂತ ಹೆಚ್ಚು ಹೊಸ ವಿಮಾನಗಳಿಗೆ ಆರ್ಡರ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಿಚುವೇಶನ್ ಯಾವ ರೇಂಜ್ ಅಲ್ಲಿ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ. ನಾವು ಇಷ್ಟೊಂದು ವಿಮಾನಗಳನ್ನ ಖರೀದಿಸ್ತಾ ಇದ್ದೀವಿ, ಆದ್ರೆ ಅವುಗಳಿಗೆ ಸಣ್ಣ ರಿಪೇರಿ ಬಂದ್ರು ಸಹ ಮತ್ತೆ ವಿದೇಶಕ್ಕೆ ಕಳಿಸಬೇಕಾಗುತ್ತೆ. ಇಲ್ಲೇ ಅಸಲಿ ಟ್ವಿಸ್ಟ್ ಇದೆ. ಇನ್ಮೇಲೆ ನಮ್ಮ ವಿಮಾನಗಳ ರಿಪೇರಿಗಾಗಿ ಅಂದ್ರೆ ಟೆಕ್ನಿಕಲ್ ಆಗಿ MRO ಗಾಗಿ 85% ಕೆಲಸಗಳು ವಿದೇಶಗಳಲ್ಲೇ ನಡೀತಾ ಇತ್ತು. ಇದರಿಂದ ನೂರಾರು ಕೋಟಿ ಅಲ್ಲ, ಸಾವಿರಾರು ಕೋಟಿ ರೂಪಾಯಿಗಳು ಫಾರಿನ್ ಕಂಟ್ರೀಸ್ಗೆ ಹೋಗ್ತಾ ಇತ್ತು. ಖರ್ಚುಗಳು ವಿಪರೀತವಾಗಿ ಏರಿಕೆ ಆಗ್ತಿತ್ತು. ಟೈಮ್ ವೇಸ್ಟ್ ಆಗ್ತಾ ಇತ್ತು. ವಿಮಾನ
ವಿಮಾನಗಳು ರಿಪೇರಿಗಾಗಿ ತಿಂಗಳುಗಟ್ಟಲೆ ಗ್ಯಾರೇಜ್ ನಲ್ಲಿ ಮಲಗಿರ್ತಾ ಇದ್ವು. ನಮ್ಮ ಮನೆಯ ಫ್ಯಾನ್ ಖರಾಬ್ ಆದ್ರೆ ಪಕ್ಕದ ಬೀದಿಯ ಮೆಕ್ಯಾನಿಕ್ ಬಳಿ ತಗೊಂಡೋಗ್ತೀವಿ. ಆದ್ರೆ ವಿಮಾನದ ಇಂಜಿನ್ ಖರಾಬ್ ಆದ್ರೆ ಫ್ರಾನ್ಸ್ಗೋ ಇಲ್ಲ ಅಮೆರಿಕಾಗೋ ಕಳಿಸಬೇಕಾಗುತ್ತೆ. ಅಂದ್ರೆ ಇದರಲ್ಲಿ ಎಷ್ಟೊಂದು ತಲೆನೋವಿದೆ ಅಂತ ಯೋಚಿಸಿ. ಈಗ ಮೋದಿ ಅವರು ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ ಇನ್ಮೇಲೆ ಆ ಕಷ್ಟಗಳು ಮುಗಿಯುತ್ತದೆ ಅಂತ. ಅಷ್ಟಕ್ಕೂ ಈ MRO ಅಂದ್ರೆ ಏನು, ಇದು ಯಾಕೆ ಗೇಮ್ ಚೇಂಜರ್? ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಬೈಕ್ ಹೇಗೆ ಸರ್ವಿಸಿಂಗ್ ಗೆ ಬರುತ್ತೋ ಅದೇ ರೀತಿ ಜೆಟ್ ಇಂಜಿನ್ ಕೂಡ ಕೆಲವು ಗಂಟೆಗಳ ಕಾಲ ಕೆಲಸ ಮಾಡಿದ್ಮೇಲೆ ಅದನ್ನ ಓಪನ್ ಮಾಡಿ ಕ್ಲೀನ್ ಮಾಡಿ ಪಾರ್ಟ್ಸ್ ಅನ್ನ ಬದಲಾಯಿಸಿ ಮತ್ತೆ ಹೊಸದಾಗಿ ಸೆಟ್ ಮಾಡಬೇಕು. ಅದನ್ನೇ ಮೇಂಟೆನೆನ್ಸ್, ರಿಪೇರಿ ಅಂಡ್ ಓವರ್ ಆಲ್ ಅಂತಾರೆ. ಇಷ್ಟು ದಿನ ಈ ಫೆಸಿಲಿಟಿ ನಮ್ಮ ಬಳಿ ಇರ್ಲಿಲ್ಲ. ಇಂಡಿಗೋ ಹಾಗೂ ಏರ್ ಇಂಡಿಯಾ ಅವರು ನಮ್ಮ ಇಂಜಿನ್ ಗಳ ಸರ್ವಿಸ್ ಗಾಗಿ ಸಿಂಗಾಪುರ್, ದುಬೈ, ಕತಾರ್ ಅಥವಾ ಫ್ರಾನ್ಸ್ ಗೆ ಹೋಗ್ಬೇಕಾಗಿತ್ತು. ಆದ್ರೆ ನಾವು ಇಷ್ಟು ದಿನ ಹೊರ ದೇಶಗಳ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ದೆವು. ಅಂದ್ರೆ ನಮ್ಮ ಹಣ, ನಮ್ಮ ಟೈಮ್ ಎಲ್ಲವೂ ಹೊರ ದೇಶಗಳ ಪಾಲಾಗ್ತಾ ಇತ್ತು. ಆದ್ರೆ ಈಗ ಸಾಫ್ರಾನ್ ನ ಪುಣ್ಯವು ನಮ್ಮ ಹೈದರಾಬಾದ್ ನಲ್ಲೇ GMR ಏರೋಸ್ಪೇಸ್ ಪಾರ್ಕ್ ಅಲ್ಲಿ ಈ ಭಾರಿ ಸೆಂಟರ್ ಬಂದಿದೆ. ಸುಮಾರು 1300 ಕೋಟಿ ರೂಪಾಯಿಗಳ ಭಾರಿ ಇನ್ವೆಸ್ಟ್ಮೆಂಟ್ ನ ಜೊತೆಗೆ 45,000 ಚದರ ಮೀಟರ್ ಏರಿಯಾದಲ್ಲಿ ಇದನ್ನ ಕಟ್ಟಿದ್ದಾರೆ. 2035ಕ್ಕೆ ಇಲ್ಲಿ ಪ್ರತಿ ವರ್ಷ 300 ಲೀಪ್ ಇಂಜಿನ್ ಗಳ ಸರ್ವಿಸಿಂಗ್ ಅನ್ನೋದು ಆಗುತ್ತಂತೆ. ಈ ಲೀಪ್ ಇಂಜಿನ್ ಗಳಂದ್ರೆ ಸಾಮಾನ್ಯವಲ್ಲ, ಪ್ರಪಂಚದಲ್ಲೇ ಮೋಸ್ಟ್ ಅಡ್ವಾನ್ಸ್ಡ್ ಇಂಜಿನ್ ಗಳು ಇವು. ಅಷ್ಟೇ ಅಲ್ಲ, 1000ಕ್ಕಿಂತ ಹೆಚ್ಚು ನಮ್ಮ ಲೋಕಲ್ ಟ್ಯಾಲೆಂಟೆಡ್ ಇಂಜಿನಿಯರ್ ಗಳಿಗೆ ಇಲ್ಲಿ ಹೈ ಪ್ರೊಫೈಲ್ ಜಾಬ್ಸ್ ಬರುತ್ತೆ. ಇದು ಕೇವಲ ರಿಪೇರಿ ಸೆಂಟರ್ ಮಾತ್ರವಲ್ಲ, ಇಂಡಿಯಾದ ಟೆಕ್ನಾಲಜಿ ಪವರ್ ಗೆ ಒಂದು ಲೈವ್ ಎಕ್ಸಾಂಪಲ್. ಇದು ಇಂಡಿಯಾವನ್ನ ಪ್ರಪಂಚದ ಏವಿಯೇಷನ್ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಮಾಡುತ್ತೆ. ನಮ್ಮ ಬಿಹೇವಿಯರ್ ಕೂಡ ತುಂಬಾನೇ ಬದಲಾಗುತ್ತೆ. ಮೋದಿ ಅವರು ಹೇಳಿದ್ರು, ಇಂಡಿಯಾವನ್ನ ಒಂದು ಲೀಡಿಂಗ್ MRO ಹಬ್ ಆಗಿ ಮಾಡೋದೇ ಗವರ್ನಮೆಂಟ್ ನ ಟಾರ್ಗೆಟ್ ಅಂತೆ. ಅಂದ್ರೆ ನಾಳೆಯ ದಿನ ಪಕ್ಕದ ಶ್ರೀಲಂಕಾ, ಬಾಂಗ್ಲಾದೇಶ, ಗಲ್ಫ್ ದೇಶಗಳ ವಿಮಾನಗಳು ಕೂಡ ರಿಪೇರಿಗಾಗಿ ಹೈದರಾಬಾದ್ಗೆ ಬರಬೇಕಾಗುತ್ತೆ. ಆ ರೇಂಜ್ ಅಲ್ಲಿ ಡೆವಲಪ್ ಆಗ್ಬೇಕು. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಸಾಫ್ರಾನ್ ಅವರು ನಮ್ಮವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ, ನಾಲೆಡ್ಜ್ ಅನ್ನ ಶೇರ್ ಮಾಡ್ತಾರೆ. ಇದರಿಂದ ಫ್ಯೂಚರ್ ಅಲ್ಲಿ ನಮ್ಮ ಬಳಿ ಒಂದು ಸಾಲಿಡ್ ಸ್ಕಿಲ್ಡ್ ಟೀಮ್ ಅನ್ನೋದು ತಯಾರಾಗುತ್ತೆ. ಇದು ಸೌತ್ ಇಂಡಿಯಾದ ಯುವ ಜನತೆಗೆ ಎಷ್ಟೋ ಜಾಬ್ಸ್ ಅನ್ನ ಕೊಡುತ್ತೆ. ಕೇವಲ ವಿಮಾನಗಳಿಗೆ ಮಾತ್ರವಲ್ಲ, ಶಿಪ್ ಗಳ ರಿಪೇರಿ ಮೇಲೂ ಕೂಡ ಫೋಕಸ್ ಅನ್ನ ಹಾಕ್ತಾ ಇದ್ದೇವೆ ಅಂತ ಮೋದಿ ಅವರು ಕ್ಲಿಯರ್ ಆಗಿ ಹೇಳಿದ್ರು. ಇಂಡಿಯಾದಲ್ಲೇ ಡಿಸೈನ್ ಮಾಡೋ ತರ ಎಂಕರೇಜ್ ಮಾಡ್ತಾ ಇದ್ದಾರೆ. ನಮ್ಮ ಸಣ್ಣ ಇಂಡಸ್ಟ್ರೀಸ್, ನಮ್ಮ ಯುವ ಜನತೆಯ ಟ್ಯಾಲೆಂಟ್ ಇದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು ಏನಂದ್ರೆ ಇದು ಕೇವಲ ಒಂದು ಬಿಸ್ನೆಸ್ ಡೀಲ್ ಮಾತ್ರವಲ್ಲ, ಇದರ ಹಿಂದೆ ದೊಡ್ಡ ಸ್ಟ್ರಾಟಜಿ ಇದೆ. ನಾಳೆಯ ದಿನ ಯುದ್ಧ ಬಂದ್ರು, ಇನ್ನೇನಾದ್ರೂ ಎಮರ್ಜೆನ್ಸಿ ಬಂದ್ರು, ನಮ್ಮ ವಿಮಾನಗಳು ರಿಪೇರಿಗಾಗಿ ಬೇರೆ ದೇಶದ ಮೇಲೆ ಡಿಪೆಂಡ್ ಆದ್ರೆ ಅವರು ನಾವು ಮಾಡೋದಿಲ್ಲ ವಾಪಸ್ ಹೋಗಿ ಅಂದ್ರೆ ನಮ್ಮ ಪರಿಸ್ಥಿತಿ ಏನು? ಅದಕ್ಕೆ ಈ ಸೆಲ್ಫ್ ರಿಲಯನ್ಸ್ ತುಂಬಾ ಮುಖ್ಯ. ಈಗ ಒಮ್ಮೆ ಊಹಿಸ್ಕೊಳ್ಳಿ, ನಿನ್ನೆ ಮೊನ್ನೆವರೆಗೂ ನಾವು ಇಂಜಿನ್ ರಿಪೇರಿಗಾಗಿ ಕ್ಯೂ ಅಲ್ಲಿ ನಿಂತಿರ್ತಾ ಇದ್ವಿ. ಆದ್ರೆ ಈಗ ಪ್ರಪಂಚವೆಲ್ಲ ರಿಪೇರಿಗಳಿಗಾಗಿ ಇಂಡಿಯಾ ಕಡೆಯೇ ನೋಡುತ್ತೆ. ಇದು ಕೇವಲ ಟೆಕ್ನಾಲಜಿ ಮ್ಯಾಟರ್ ಮಾತ್ರವಲ್ಲ, ನಮ್ಮ ಡಿಪ್ಲೊಮ್ಯಾಟಿಕ್ ನವರೆಗೂ ಸಂಬಂಧಿಸಿದ ಮುಖ್ಯವಾದ ವಿಷಯ ಕೂಡ. ಪ್ರಪಂಚವೆಲ್ಲ ನಮಗೆ ಟೆಕ್ನಾಲಜಿಯನ್ನ ಕೊಡೋದಕ್ಕೆ ಹಿಂದೆ ಸರಿದಾಗ ಫ್ರಾನ್ಸ್ ಒಂದೇ ಮುಂದೆ ಬಂದು ನಮ್ಮನ್ನ ನಂಬಿತು. ರಫೇಲ್ ಯುದ್ಧ ವಿಮಾನಗಳನ್ನ ಕೊಡೋದ್ರಿಂದ ಹಿಡಿದು ಈಗ ಈ ಇಂಜಿನ್ ಟೆಕ್ನಾಲಜಿ ಅವರಿಗೆ ಫ್ರಾನ್ಸ್ ನಮಗೆ ಜೊತೆಯಲ್ಲಿದೆ. ಅಷ್ಟೇ ಅಲ್ಲ, ಭವಿಷ್ಯತ್ತಿನಲ್ಲಿ ನಮ್ಮ ಸ್ವಂತ ಫೈಟರ್ ಜೆಟ್ ಗಳಿಗೆ ಬೇಕಾದ ಶಕ್ತಿಶಾಲಿ ಇಂಜಿನ್ ಗಳನ್ನ ಫ್ರಾನ್ಸ್ ಜೊತೆಗೆ ಸೇರ್ಕೊಂಡು ನಾವು ತಯಾರಿ ಮಾಡಲಿದ್ದೇವೆ. ಇದರಿಂದ ನಮ್ಮ ಮಿಲಿಟರಿ ಪವರ್ ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತೆ. ಅಮೆರಿಕ, ರಷ್ಯಾ, ಜಪಾನ್ ಗಳ ಜೊತೆಗೆ ಸಂಬಂಧಗಳಿದ್ರೂ ಕೂಡ ಫ್ರಾನ್ಸ್ ಜೊತೆಗೆ ನಮಗಿರುವ ಈ ಬಾಂಡಿಂಗ್ ತುಂಬಾ ಅಂದ್ರೆ ತುಂಬಾನೇ ಸ್ಪೆಷಲ್. ಒಂದು ಕಾಲದಲ್ಲಿ ನಾವು ಟೆಕ್ನಾಲಜಿಗಾಗಿ ಬೇಡಿಕೊಳ್ಳುವ ಸ್ಟೇಜ್ ಇಂದ ಈಗ ಪ್ರಪಂಚಕ್ಕೆ ಸರ್ವಿಸ್ ಅನ್ನ ಕೊಡುವ ಒಂದು ದೊಡ್ಡ ಸ್ಟೇಜ್ ಗೆ ಬಂದಿದ್ದೇವೆ ಅಂದ್ರೆ ಅದು ಸಾಮಾನ್ಯವಾದ ವಿಷಯವಲ್ಲ. ಈ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ನಾವು ಈಗ ಬೇಸ್ ತುಂಬಾನೇ ಸ್ಟ್ರಾಂಗ್ ಆಗಿ ಹಾಕೊಂಡಿದ್ದೇವೆ. ಆದ್ದರಿಂದ ಫ್ಯೂಚರ್ ಅಲ್ಲಿ ನಾವು ಏರೋಸ್ಪೇಸ್ ಸೆಕ್ಟರ್ ಅಲ್ಲಿ ಮಹಾ ವೃಕ್ಷದ ತರ ಬೆಳಿತೀವಿ. ಈ ಸಾಫ್ರಾನ್ MRO ಸೆಂಟರ್ ಗಳು ಕೇವಲ ಆರಂಭ ಮಾತ್ರ. ಮುಂದೆ ಮುಂದೆ ಇನ್ನಷ್ಟು ಅದ್ಭುತಗಳನ್ನ ನಾವು ನೋಡಲಿದ್ದೇವೆ. ನಮ್ಮ ಇಂಜಿನಿಯರ್ ಗಳು, ನಮ್ಮ ಸೈಂಟಿಸ್ಟ್ ಗಳು ಅಂದ್ಕೊಂಡ್ರೆ ಸಾಧ್ಯವಾಗದೇ ಇದ್ದದ್ದು ಏನೂ ಇಲ್ಲ. ಈ ಬೆಳವಣಿಗೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೂ ರಕ್ಷಣಾ ಕ್ಷೇತ್ರಕ್ಕೂ ಒಂದು ದೊಡ್ಡ ಬೂಸ್ಟ್ ಅನ್ನ ಕೊಡುತ್ತದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಸೊ ಇಂಡಿಯಾ ಎದ್ದು ನಿಂತಿರುವ ರೀತಿ ನೋಡಿ ನಾವೆಲ್ಲ ಹೆಮ್ಮೆ ಪಡಬೇಕು. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.